ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ವತಿಯಿಂದ ಬಹಳ ಒಂದು ಶಾಂತ ರೀತಿಯಿಂದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಶಾಸಕರು, ಹಿಂದಿನ ಶಾಸಕರು ಮತ್ತು ನಮ್ಮ ಪ್ರಮುಖ ಪದಾಧಿಕಾರಿಗಳು ಏನ್ ಇತ್ತೀಚೆಗೆ ನವದೆಹಲಿಯಲ್ಲಿ ಏನು ಕಾಂಗ್ರೆಸ್ ನೇತೃತ್ವದ ಒಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ಯಶಸ್ವಿ ಪ್ರಧಾನ ಮಂತ್ರಿಗಳ ನಿವಾಸದ ಎದುರುಗಡೆ ಅವ್ರು ಯಾವುದೇ ಸೂಚನೆ ಇಲ್ದಂಗೆ ಹೋಗಿ ಅವ್ರ ಮನೆ ಎದುರುಗಡೆ ಕೂತು ಧರಣ ಏನು ಕೂತಿದ್ದಾರೆ. ಇವತ್ತು ಧರಣಿಯನ್ನ ಮಾಡಿದ್ದ ವಿರುದ್ಧವಾಗಿ ಇವತ್ತು ಇಡೀ ರಾಷ್ಟ್ರದ ಒಂದು ವ್ಯವಸ್ಥೆನೆ ಇವತ್ತು ಬೆರಗಾಗುವಂತೆ ಮಾಡಿದಂತ ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿಯಲ್ಲಿ ನಾವು ಅತ್ಯಂತ ಶಾಂತ ರೀತಿಯಲ್ಲಿ ನಾವು ಒಂದು ಪ್ರತಿಭಟನೆ ಮೆರವಣಿಗೆ ಅಂತ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಮ್ಮನ್ನ ಜಿಲ್ಲಾಧ್ಯಕ್ಷರಾದಿಯಾಗಿ ಶಾಸಕರನ್ನ, ಮಾಜಿ ಶಾಸಕರನ್ನ, ನಮ್ಮನ್ನ ಎಲ್ಲರನ್ನ ಪದಾಧಿಕಾರಿಗಳನ್ನ ಇವತ್ತು ಬಂಧಿಸಿ ಇವತ್ತು ಠಾಣೆಗೆ ತಂದಿದ್ದು ನಾವು ಖಂಡಿಸ್ತೀವಿ. ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ ಇವತ್ತು ನಿನ್ನೆ ಮೊನ್ನೆ ನಾವು ಕೆಪಿಸಿಸಿ ಕಚೇರಿಗೆ ನಾವು ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಒಬ್ಬ ಶಾಸಕರು ಹರೀಶ್ ಅವರ ತಲೆ ಮೇಲೆ ಮೊಟ್ಟೆ ಹೊಡೆದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದು ಕೂಡ ನಾವು ಇವತ್ತು ಖಂಡಿಸ್ತೀವಿ. ಹೀಗಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಅರಾಜಕತೆ ಹಬ್ಬಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನವ್ರು ಏನು ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಈ ನೀಟ್ ಪರೀಕ್ಷೆ ಏನು ಸೋರಿಕೆ ಆಯ್ತು ಅದನ್ನ ಸುಸೂತ್ರವಾಗಿ ಅದನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ಕೈಗೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ಇವರು ಸಮಾಧಾನ ಇರದೇನೆ ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರು ಏನು ಅರಾಜಕತೆಯನ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಖಂಡಿಸ್ತೀವಿ. ಮತ್ ಇವತ್ತು ನಮ್ದು ಏನು ಒಂದು ಬಹಳ ಸಮಾಧಾನಕರ ಶಾಂತಿಯುತವಾದಂತ ಒಂದು ಮೆರವಣಿಗೆಯನ್ನ ಇವತ್ತು ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮನ್ನ ಇವತ್ತು ಬಂಧಿಸಿ ಇವತ್ತು ಠಾಣೆಗೆ ತಂದು ಕೂಡಿಸಿದ್ದಾರೆ. ಇದಕ್ಕೂ ಕೂಡ ನಾವು ಖಂಡಿಸಿ ಈ ಒಂದು ಹೋರಾಟವನ್ನ ನಾವು ವಿದ್ಯಾರ್ಥಿ ಪರವಾಗಿ, ಯುವಕರ ಪರವಾಗಿ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಇವತ್ತು ಹೇಳಿ ಬೋಲೋ ಭಾರತ್ ಮಾತಾ ಕಿ